ಸೆಕ್ಟರ್ ನಂಬರ್ 28 ನವನಗರ ಬಾಗಲಕೋಟೆಯಲ್ಲಿ ಪ್ರಚಾರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಪಿ. ತಿಮ್ಮಾಪುರ್ ಮಾತನಾಡಿ ಎಚ್.ವೈ. ಮೇಟಿಯವರ ಅವಧಿಯಲ್ಲಿ ಎಲ್ಲಾ ಭಾಗದಲ್ಲಿ ನಿರಂತರವಾಗಿ ಜನಸೇವಾ ಕಾರ್ಯಗಳನ್ನು ಮಾಡಿ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವುದು, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು ಹಾಗೂ ಸಾರ್ವಜನಿಕರ ಸಂತೋಷವನ್ನು ಸಾಧಿಸುವುದು ಮೇಟಿಯವರ ಪ್ರಮುಖ ಗುರಿಯಾಗಿತ್ತು. ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿಯವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ರಸ್ತೆ, ಕುಡಿಯುವ ನೀರು, ಆಸ್ಪತ್ರೆ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಅಗತ್ಯವಿದ್ದ ಕಡೆಗಳಲ್ಲಿ ಬದಲಾವಣೆಗಳನ್ನು ತಂದಿದ್ದಾರೆ. ಮೇಟಿ ಅವರ ವೈಯಕ್ತಿಕ ಸ್ವಭಾವವು ವಿಶೇಷವಾಗಿದ್ದು, ಮೊದಲ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಮನೆಗೆ ಕರೆದುಕೊಂಡು ಆತಿಥ್ಯ ನೀಡಿದ ಘಟನೆಗಳನ್ನು ನೆನಪಿಸಿಕೊಂಡರು. ಅವರ ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಊಟ, ಚಹಾ ವ್ಯವಸ್ಥೆ ಮಾಡಿ ಎಲ್ಲರೊಂದಿಗೆ ಆತ್ಮೀಯವಾಗಿ ಮಾತನಾಡುವ ಗುಣ ಅವರದ್ದು. ಯಾವ ವ್ಯಕ್ತಿಯೇ ಬಂದರೂ ನಮ್ಮ ಊರವರು, ನಮ್ಮ ಜನ ಎಂಬ ಮನೋಭಾವದಿಂದ ನೋಡಿಕೊಳ್ಳುವ ನಾಯಕತ್ವ ಮೇಟಿ ಅವರದ್ದಾಗಿತ್ತು. ಇಂತಹ ಮಾನವೀಯತೆ ಎಲ್ಲ ಶಾಸಕರಲ್ಲಿಯೂ ಕಾಣುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಕಳೆದ 3 ವರ್ಷಗಳಲ್ಲಿ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು, ಪಂಚ ಗ್ಯಾರಂಟಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ಈ ಅಭಿವೃದ್ಧಿ ಹಾದಿಯನ್ನು ಮುಂದುವರಿಸಲು ಎಲ್ಲರೂ ಒಂದಾಗಿ ಉಮೇಶ್ ಮೇಟಿಯವರನ್ನು ಗೆಲ್ಲಿಸಬೇಕು. ಮೇಟಿಯವರು ಸಾರ್ವಜನಿಕರೊಂದಿಗೆ ಉತ್ತಮ ಸಂವಾದ ನಡೆಸಿ ಜನರ ಅಗತ್ಯಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಿದ್ದಾರೆ. ತಂದೆಯವರಂತೆ ಉಮೇಶ್ ಮೇಟಿ ಕೂಡ ಉತ್ತಮ ಕಾರ್ಯಶೈಲಿಯಿಂದ ಸ್ಥಳೀಯ ಜನರ ವಿಶ್ವಾಸ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಸೇವೆ ಮುಂದುವರಿಯಲಿದೆ. ಮೇಟಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು, ಅವುಗಳನ್ನು ಮುಂದುವರಿಸಲು ಜನರ ಬೆಂಬಲ ಅಗತ್ಯವಿದೆ. 2023ರಲ್ಲಿ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಯಶಸ್ವಿಯಾಗಿ ಈಡೇರಿಸಿದ್ದು, ಜಾತಿ ಭೇದವಿಲ್ಲದೆ ಎಲ್ಲ ವರ್ಗದ ಜನರಿಗೆ ಸಮಾನವಾಗಿ ಯೋಜನೆಗಳ ಪ್ರಯೋಜನ ನೀಡಲಾಗಿದೆ. 5 ಗ್ಯಾರಂಟಿಗಳನ್ನು ತಾವು ನೆನಪು ಮಾಡ್ಕೋಬೇಕು. ದಯವಿಟ್ಟು ಎಲ್ಲ ಮನೆಗಳಿಗೂ ಗೃಹಲಕ್ಷ್ಮಿ ಬರ್ತಾವೆ, 2000 ರೂಪಾಯಿ. ಎಲ್ಲ ಮನೆಗಳಿಗೂ ಉಚಿತ ಲೈಟ್ ಬರ್ತದೆ, ಗೃಹ ಜ್ಯೋತಿ. ಎಲ್ಲ ಹೆಣ್ಮಕ್ಳಿಗೂ ಅಡ್ಡಾಡಕ್ಕೆ ಬಸ್ ಮಾಡ್ಯಾರ, ಶಕ್ತಿ ಯೋಜನೆ. ಆ ಹಣದಿಂದ ಯಾರು ನಮ್ಮ ಸ್ವಾಭಿಮಾನ ಕಳ್ಕೋಬಾರ್ದು ಅಂತ ಹೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಆರ್.ಪಿ. ತಿಮ್ಮಾಪುರ ಸಾಹೇಬರ ಸರ್ಕಾರ ತಮ್ಮೆಲ್ಲರ ಬಡವರ ಪರವಾಗಿ ಕೆಲಸ ಮಾಡ್ತಿದೆ. ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ನಮ್ಮ ಬಾಗಲಕೋಟೆ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಅವರೆಲ್ಲರಿಗೂ ಹಸ್ತದ ಗುರುತಿಗೆ ಮೊದಲನೇ ನಂಬರ್ ಇದೆ, ಹಸ್ತದ ಗುರುತು. ಓಟ್ ಹಾಕಕ್ಕೆ ಹೋದ ಮೊದಲನೇ ನಂಬರ್ ಹಸ್ತ ಇದೆ. ಆ ಹಸ್ತಕ್ಕೆ ಎಲ್ಲರೂ ತಾವು ಆಶೀರ್ವಾದ ಮಾಡಿ ಓಟ್ ಹಾಕಿ ಉಮೇಶ್ ಮೇಟಿ ಅವರು ಗೆಲ್ಲಿಸಿಕೊಡ್ಬೇಕಂತ ತಮ್ಮೆಲ್ಲ ಕೇಳ್ಕೊಂಡು ನಾನು ಸನ್ಮಾನ್ಯ ಮೇಟಿ ಸಾಹೇಬರು ಜನಾನುರಾಗಿ ಜನಪರ ಕೆಲಸ ಮಾಡುತ್ತಾ ಸರ್ವ ಜನಾಂಗನ ಪ್ರೀತಿ ಮಾಡುವಂಥ ಯಾರಾದರೂ ನಾಯಕರು ಸನ್ಮಾನ್ಯ ಶ್ರೀ ಮೇಟಿ ಸಾಹೇಬರು ಅದೇ ತಪ್ಪಾಗಲಿಕ್ಕಿಲ್ಲ. ಮೇಟಿ ಸಾಹೇಬ್ರಪ್ಪ ಅಂತಂದ್ರೆ ಒಬ್ಬ ಗೆಳೆಯನಾಗಿರ್ತಿದ್ರು, ಹುಡುಗನಾಗಿರ್ತಿದ್ರು, ಹಿರಿಯರಾಗಿರ್ತಿದ್ರು. ಒಬ್ಬ ಹೆಣ್ಮಗಳು ಬಂದ್ರೆ ತಂದೆ ಆಗಿರ್ತಿದ್ರು, ಸಹೋದರ ಆಗಿರ್ತಿದ್ರು. ಅಂದ್ರೆ ಮೇಟಿ ಸಾಹೇಬ್ರ ಎಲ್ಲರನ್ನು ಒಪ್ಕೊಳ್ಳುವಂಥ ಒಬ್ಬ ಹಿರಿಯ ಜೀವಿ ಅಂತ ಹೇಳಿ ತಪ್ಪಾಗಿರಲಿಲ್ಲ. ಅದೇ ರೀತಿ ಅವ್ರ ಮಕ್ಕಳಾದಂಥ ಮಲ್ಲಿಕಾರ್ಜುನ ಮೇಟಿಯವರು, ಉಮೇಶ್ ಮೇಟಿಯವರು ಕೂಡ ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ. ಇವತ್ತಿನ ದಿನ ಮೇಟಿ ಸಾಹೇಬರು ಅಗಲಿದ ನಂತರ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಒಬ್ಬರ ಚಿಕ್ಕ ಮಕ್ಕಳಂತೆ ಪ್ರಚಾರ ಕಾರ್ಯಕ್ರಮದೊಳಗಿಂತ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರಿಗೆ ನಾವು ನಿಜವಾಗ್ಲೂ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ. ಅವರು ರಾತ್ರಿ ಎಷ್ಟೊತ್ತಿಗೆ ಮುಕ್ಕೊಂತಾರೋ ಗೊತ್ತಾಗಲ್ಲ, ಹಗಲತ್ತಿನಾಗ ಎಷ್ಟೊತ್ತಿಗೆ ಹೇಳ್ತಾರೋ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟು ರೆಸ್ಟ್ ಇರ್ಲಾರ್ದನ ನಮ್ಮ ಉಮೇಶ್ ಮೇಟಿ ಅವ್ರಿಗೆ ಗೆದ್ದೇ ಗೆಲ್ಲಿಸ್ಬೇಕಂತ ಹೇಳಿ ಅವ್ರಿಗೇನು ಸಿದ್ದರಾಮಯ್ಯ ಸಾಹೇಬ್ರ ಹಿರಿಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಚಾಚು ತಪ್ಪದೆ ಅವರು ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಜನರನ್ನು ಮುಂದಕ್ಕೆ ಕೈಗೊಂಡು ಹೋಗುವ ಅವರ ಪ್ರೀತಿ ಮತ್ತು ವಿಶ್ವಾಸವನ್ನು ನಾವು ಉಳಿಸಿಕೊಳ್ಳಬೇಕು. ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಮತ್ತು ಜನರು ಒಗ್ಗಟ್ಟಾಗಿ ಉಮೇಶ್ ಮೇಟಿಯವರಿಗೆ ಬೆಂಬಲ ನೀಡಬೇಕು ಎಂದು ಚಂದ್ರಶೇಖರ್ ರಾಠೋಡ್ ಮನವಿ ಮಾಡಿದರು. ಕ್ಷೇತ್ರದ ಅಭಿವೃದ್ಧಿಗೆ ಮೇಟಿಯವರು ಮಾಡಿದ ಕೆಲಸಗಳನ್ನು ನಾವು ಎಲ್ಲರೂ ನೆನಪಿಸಿಕೊಳ್ಳಬೇಕು ಎಂದು ನಾಗರಾಜ್ ಹದ್ಲಿ ಹೇಳಿದರು. ಇನ್ನು 2 ವರ್ಷಗಳ ಕಾಲ ಇದೇ ಸರ್ಕಾರ ಮುಂದುವರಿಯಲಿದ್ದು, ಮುಂದಿನ ದಿನಗಳಲ್ಲೂ ಸರ್ಕಾರದ ಬೆಂಬಲದಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ. ನಿಮ್ಮ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸಬೇಕು ಎಂದು ಸಂತೋಷ್ ಒಕ್ರಾಣಿ ಹೇಳಿದರು. ನರೇಂದ್ರ ಮೋದಿ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಮಾಡತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚೋದು. ಸಹೋದರತ್ವ ಏನಿತ್ತು ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಏನಂತ ಹೇಳಿ, ಭ್ರಾತೃತ್ವದಲ್ಲಿ ದೇಶದ ನಾಗರಿಕರು ಬದುಕಬೇಕು, ಸಹೋದರತ್ವದಲ್ಲಿ ಬದುಕಬೇಕು. ಆದ್ರೆ ಬಿಜೆಪಿ ಮಾಡೋದು ಏನಂತ ಹೇಳಿದ್ರೆ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಬರೀ ಧರ್ಮಗಳ ಮತ್ತೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಏನು ಗಲಭೆಯನ್ನ ಸೃಷ್ಟಿ ಮಾಡಿ ಆ ಗಲಭೆಯಲ್ಲಿ ಸಾಯ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ
ಅಮಾಯಕ ಜನ. ಮೊನ್ನೆ ಎಷ್ಟು ಬೇಜವಾಬ್ದಾರಿತನದಿಂದ ಇವತ್ತು ಪಂಕ ಮಸೀದಿ ಮುಂದೆ ನಡೆದಿರ್ತಕ್ಕಂಥ ಗಲಭೆಯಲ್ಲಿ ಒಬ್ಬ ಶಾಸಕನಾದವನು ಜವಾಬ್ದಾರಿ ಮರೆತು ಏನು 144 ಸೆಕ್ಷನ್ ಇತ್ತು, ಆ ಸೆಕ್ಷನ್ ಅನ್ನ ಉಲ್ಲಂಘನೆ ಮಾಡಿ ಜನರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಲಭೆ ಮಾಡ್ತಕ್ಕಂಥ ಬೇಜವಾಬ್ದಾರಿ ಶಾಸಕ ಒಂದ್ ಕಡೆ ಆದ್ರೆ, ಇವತ್ತು ತಾವು ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಅದನ್ನ ಚಾಚೂ ತಪ್ಪದೆ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಮೀಡಿಯಾ ಸಾಹೇಬ್ರ ಮಕ್ಕಳು ಇನ್ನೊಂದು ಕಡೆ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ತಿಮ್ಮಾಪುರ ಸಾಹೇಬರು ಅದೆಲ್ಲ ಜವಾಬ್ದಾರಿ ಇವತ್ತು ನಮ್ಮ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರ ಹೆಗಲಿಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಏನು ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ತಿಮ್ಮಾಪುರ ಸಾಹೇಬರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ನಾವೆಲ್ಲರೂ ಸೇರಿ ಏನು ಕನ್ಸ್ಟ್ರಕ್ಟಿವ್ ಆಗಿ ನಾವು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಈ ಚುನಾವಣೆ ಗೆಲ್ಲಿಸೋದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು. ನಮ್ಮ ಸನ್ಮಾನ್ಯ ತಿಮ್ಮಾಪುರ ಸಾಹೇಬರ ಕೈಯನ್ನು ಬಲಪಡಿಸಿ ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದ ಶಾಸಕನ ಆಯ್ಕೆ ಮಾಡ್ಕೋಬೇಕೆ ಹೊರತು ಸರ್ವಾಧಿಕಾರಿಯನ್ನಲ್ಲ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಮಲ್ಲಿಕಾರ್ಜುನ್ ಮೇಟಿ, ನಾಗರಾಜ್ ಹದ್ಲಿ, ಚಂದ್ರಶೇಖರ್ ರಾಥೋಡ್, ಸಂತೋಷ್ ಹೊಕ್ರಾನಿ, ಮಾಜಿ ನಗರಸಭೆ ಸದಸ್ಯ ಲಕ್ಷ್ಮಣ್ ಮುಚ್ಕಂಡಿ, ಶ್ರೀಧರ್ ನೀರ್ನಾಯ್ಕ್, ಸದಾಶಿವ್ ಕೊಡ್ಬಾಗಿ, ಹನುಮಂತ್ ರಾಕುಂಪಿ, ಅಮಾರ್ ಮಜೀದ್ ಅಧ್ಯಕ್ಷರು, ಮೊಹಮ್ಮದ್ ಗೌಸ್ ನಾಯಕೋಡಿ, ರಜಾಕ್ ಹಳ್ಳೂರ್, ಎಂಕಪ್ಪ ಯಲಗ್ನವರ್ ಹಾಗೂ ಸಮಸ್ತ 28ನೇ ಸೆಕ್ಟರ್ನ ನಾಗರಿಕರು ಮತ್ತು ಇತರರು ಉಪಸ್ಥಿತರಿದ್ದರು.